ಹಾಯ್ ಹೆಲೋ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು. ಇವತ್ತು ತುಂಬ ದಿನದ ನಂತರ ವೀಡಿಯೋಸ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ದುರ್ಗಾದೇವಿ ದೀಪ ನಮಸ್ಕಾರ ಪೂಜೆ ಮಾಡ್ತಾ ಇದ್ದೀವಿ. ಸೊ ಅದ್ರದ್ದು ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೀನಿ, ಇವತ್ತು ನೋಡ್ಕೊಂಡು ಹೋಗಿ ಹೇಗೆ ಪೂಜೆ ಮಾಡಿದರು ಅಂತ. ನಮ್ಮ ಮನೇಲಿ ತುಂಬ ದಿನ ಅಂದರೆ ಇಯರ್ಲಿ ಒಂದು ಸರಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತೀವಿ. ಹಾಗೆ ಕೂಡ ಈ ವರ್ಷವೂ ಬೇಗನೆ ಮಾಡಿಸ್ತಾ ಇದ್ದೀವಿ. ಮನೆಯೆಲ್ಲ ಕ್ಲೀನಾಗಿತ್ತು, ಹಾಗಾಗಿ ಅದ್ರ ಜೊತೆ ಈ ಸರಿ ನಾವು ಇದೇ ಫಸ್ಟ್ ವರ್ಷ ದುರ್ಗಾ ದೀಪ ನಮಸ್ಕಾರ ಮಾಡಿಸ್ತಾ ಇರೋದು. ಅಂದು ಮನಸ್ಸಿಗೆ ಅನಿಸ್ತಾ ಇತ್ತು ಈ ಸರಿ ಮಾಡಿಸೋಣ ಅಂತ. ಹಾಗಾಗಿ ನಾನು ಚೈತು ಮನೆಯವರೆಲ್ಲ ಮಾತಾಡಿಕೊಂಡು ಪೂಜೆನ ಭಾನುವಾರ ಸಂಜೆ ಮಾಡ್ತಾ ಇದ್ದೀವಿ. ಏಕೆಂದರೆ ದುರ್ಗಾ ದೀಪ ನಮಸ್ಕಾರ ಸಂಜೆ ಮಾಡಬೇಕಾಗಿರೋದ್ರಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಸಂಜೆನೇ ಮಾಡಿದ್ವಿ. ಸೊ ಇಲ್ಲಿ ದುರ್ಗಾ ದೀಪದ ಪೂಜೆ ಮಾಡೋಕ್ಕೋಸ್ಕರ ಮಂಡಲ ಹಾಕೋತಾ ಇದ್ರು ಒಬ್ಬರು. ಇವರು ನಮ್ಮ ಸ್ವಾಮಿಯವರು ರಾಘವೇಂದ್ರ ಭಟ್ ಅಂತ, ಜ್ಯೋತಿಷ್ಯ ಎಲ್ಲ ಹೇಳ್ತಾರೆ. ನಮಗಂತೂ ಇವ್ರ ಹತ್ರನೇ ನಾವೆಲ್ಲ ಪೂಜೆನ ಮಾಡಿಸೋದು. ಸೊ ಇವರಿಂದ ನಾವು ಪೂಜೆ ಮಾಡಿಸಿ ನಮಗೆ ನಿಜ ಒಳ್ಳೆಯದಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಅವರು ಒಳ್ಳೆ ಮನಸ್ಸಿಂದ ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿ ಎಲ್ಲರ ಜೊತೆನೂ ಹೊಂದ್ಕೊಂಡು ಮಾತಾಡ್ತಾರೆ. ಹಂಗಾಗಿ ನಮಗೆ ತುಂಬ ಖುಷಿಯಾಗುತ್ತೆ. ನಮ್ಮ ಮನೇಲಿ ಯಾವುದೇ ಶುಭಾರಂಭ, ಏನೇ ಪೂಜೆ ಏನೇ ಇದ್ದರೂ ಇವರೇ ನಮಗೆ ಬಂದು ಮಾಡಿಕೊಡೋದು. ಭೇದ ಭಾವ ಅನ್ನೋ ಭಾವನೆ ಇಲ್ಲ, ಒಳ್ಳೆ ಮನಸ್ಸಿಂದ ಪೂಜೆ ಮಾಡ್ಕೊತಾರೆ. ಸೊ ನಮಗಂತೂ ತುಂಬ ಖುಷಿಯಾಗುತ್ತೆ ಇವ್ರ ಜೊತೆ ಪೂಜೆ ಮಾಡ್ಸೋಕ್ಕೆ. ಅವರು ಪೂಜೆಗೆಲ್ಲ ಹೂವೆಲ್ಲ ರೆಡಿ ಮಾಡ್ಕೋತಾ ಇದ್ರು. ದುರ್ಗಾ ದೀಪ ನಮಸ್ಕಾರಕ್ಕೆ ತುಂಬ ಹೂವು ಬೇಕಲ್ಲ, ಹಾಗಾಗಿ ನಾನು ರೆಡಿಯಾಗಿದ್ದೆ. ಸೊ ನಮ್ಮ ಅಣ್ಣನ ಪಾಪು ಡಿಂಪು ಇವನ್ನ ಕರ್ಕೊಂಡು ನಾನು ಹೊರಗಡೆ ನಿಂತ್ಕೊಂಡು ಅವನಿಗೆಲ್ಲ ತೋರಿಸ್ತಾ ಇದ್ದೆ. ಪಾಪ ಅವನಿಗೆ ಹುಷಾರಿರಲಿಲ್ಲ, ಹಾಗಾಗಿ ಆಮೇಲೆ ಅಷ್ಟರಲ್ಲಿ ಹೊರಗಡೆ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ತೊಗೊಂಡ್ರು. ಮತ್ತು ಹೂವು ಇನ್ನೂ ತುಂಬ ಬಿಡಿಸ್ಬೇಕಿತ್ತು ದುರ್ಗಾ ದೀಪ ನಮಸ್ಕಾರಕ್ಕೆ, ತುಂಬ ಹೂವು ಬೇಕಲ್ಲ, ಹಾಗೆ ಹೂವೆಲ್ಲ ಬಿಡಿಸಿ ರೆಡಿ ಮಾಡ್ಕೊಂಡಿದ್ರು. ಪಿಂಕು, ಸೇವಂತಿಗೆ ಹಾಗೂ ಇದು ದುರ್ಗಾದೇವಿಗೆ ತುಂಬ ಪ್ರಿಯವಾದಂಥ ನೇಪ್ಲೆ ಹೂವು ಅಂತ ಏನೋ ಹೇಳ್ತಾರೆ. ಯೆಲ್ಲೋ ಕಲರ್ ಸೇವಂತಿಗೆ, ರೋಸು ಎಲ್ಲ ನೋಡಿ. ಇಲ್ಲಿ ದುರ್ಗಾ ದೀಪ ನಮಸ್ಕಾರಕ್ಕೆ ಮಂಡಲ ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತಾಯಿದ್ರು ಅಂದರೆ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಹೂವಲ್ಲಿ. ಅವರಂತೂ ನಮ್ಮ ಭಟ್ರು ರಾಘವೇಂದ್ರ ಸ್ವಾಮಿ ಭಟ್ರು, ಅವರು ಹೂವು ನೋಡಿ ತುಂಬ ಖುಷಿಪಟ್ಟರು. ತುಂಬ ತರಿಸಿದ್ದೀರಾ, ನಿಜ ಇವತ್ತು ದುರ್ಗಾದೇವಿ ತುಂಬ ಖುಷಿ ಪಡ್ತಾರೆ ಅಂತ ಅವರು ತುಂಬಾ ಖುಷಿಪಟ್ಟರು. ಹೂವು ತರಿಸಿದ್ದು ಮತ್ತು ಅಲಂಕಾರ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದರು ಅವರಿಬ್ಬರು ಕೂಡ. ತುಂಬ ಖುಷಿಯಾಯಿತು. ಇವರು ಅವ್ರ ಸ್ನೇಹಿತರು, ಇವರು ತುಂಬ ಒಳ್ಳೆ ಭಟ್ರು, ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ನಮಗೆ ನಿಜವಾಗ್ಲೂ ಇಷ್ಟು ಒಳ್ಳೆ ಭಟ್ರು ಸಿಕ್ಕಿರೋದು ತುಂಬ ಖುಷಿಯಾಗುತ್ತೆ. ಏಕೆಂದರೆ ಅವ್ರು ನಮಗೆ ಯಾವುದೇ ರೀತಿ ಪೂಜೆ ಎಲ್ಲನೂ ಸಹ ನೀಟಾಗಿ ಹೇಳಿ ಅರ್ಥಪೂರ್ಣವಾಗಿ ಮಾಡಿಸಿದ್ರು. ಹಂಗಾಗಿ ನಮಗೆ ಈ ಸರಿ ತುಂಬ ಖುಷಿಯಾಯಿತು. ನಮ್ಮ ಭಟ್ರು ರಾಘವೇಂದ್ರ ಭಟ್ರು ಕೂಡ ತುಂಬ ಚೆನ್ನಾಗಿ ಅವರೇ ದೀಪ ನಮಸ್ಕಾರ ಪೂಜೆ ಮಾಡಿದ್ವಿ. ಇವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಕೊಟ್ರು. ಬಟ್ ಇವರು ಇದನ್ನು ರೆಡಿ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಇದು ಮಂಡಲಕ್ಕೆ ಡೆಕೋರೇಷನ್ ಅಂದರೆ ಹೂವು ಮುಖಾಂತರ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿತ್ತು. ನಿಮಗೂ ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತಾ ಹೋಗ್ತೀನಿ ನೋಡಿ ಮುಂದೆ. ಅಷ್ಟು ಚೆನ್ನಾಗಿ ಮಾಡಿದ್ರು, ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ನಮಗೆ. ಅಂದರೆ ನಮಗೆ ಇವೆಲ್ಲ ಮಾಡೋಕ್ಕೆ ಬರೋಲ್ಲ, ಬಟ್ ಮಾಡೋದನ್ನ ನೋಡ್ಕೋತಾ ಇದ್ವಿ. ಆಮೇಲೆ ಬತ್ತಿ ಮಾಡ್ತಾಯಿದ್ರು ಚೇತು, ನಾನು, ಅವ್ರ ಅಕ್ಕ ಮತ್ತು ಚೇತು ಅವ್ರ ಮಾವ ಕೂಡ, ಅವರು ಕೂಡ ತುಂಬ ಪೂಜೆಗೋಸ್ಕರ ತುಂಬ ಮಾಡ್ತಾರೆ. ಸೊ ಅವರು ದುರ್ಗಾ ಸಪ್ತಸತಿ ಎಲ್ಲ ಹೇಳಿದ್ರು. ನಮ್ಮ ಪೂಜೆ ಮಾಡೋ ಹೊತ್ತಿಗೆ ಅವರು ಕೂತ್ಕೊಂಡು ಎಲ್ಲ ಪೂಜೆದು ದುರ್ಗಾ ಸಪ್ತಸತಿ ಎಲ್ಲನೂ ಹೇಳಿದರು. ನಾವು ನಿನ್ನೆನೇ ನಾನು ಚೇತು ಕೂಡ ದೀಪಕ್ಕೆ ಸ್ಯಾರಿ ಎಲ್ಲ ಉಡಿಸಿ ಮುಖ ಕೂಡ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ವಿ. ಕಷ್ಟ ಆಗಬಾರ್ದು ಅಂದರೆ ಸಂಜೆ ಅಲ್ವಾ, ತುಂಬ ಟೈಮ್ ಹಿಡಿಯುತ್ತೆ, ಲಾಂಗ್ ಟೈಮ್ ಆಗಿಬಿಡುತ್ತೆ ಪೂಜೆಗೆ ಅಂತ. ಹಾಗಾಗಿ ದೀಪಕ್ಕೆ ಅಲಂಕಾರ ಎಲ್ಲ ಫಸ್ಟೇ ಮಾಡಿ, ಅಂದರೆ ಚೇತು ಮುಖದ ಅಲಂಕಾರ ಮಾಡಿದ್ರು, ನಾನು ಸ್ಯಾರಿನ ದೀಪಕ್ಕೆಲ್ಲ ಉಡಿಸಿ ರೆಡಿ ಮಾಡಿದೆ. ಸೊ ಇವರು ನಮ್ಮ ಸ್ವಾಮಿ ರಾಘವೇಂದ್ರ ಸ್ವಾಮಿ ಹಾಗೂ ಅವರ ಸ್ನೇಹಿತರು, ಇವರು ಕೂಡ ಇಬ್ಬರು ಅಲಂಕಾರ ಎಲ್ಲ ಮುಗಿಸಿ ದೀಪಕ್ಕೆ ಪ್ರತಿಷ್ಠಾಪನೆ ಮಾಡೋದಕ್ಕೆ ಒಂದು ಮಣೆ ಇಟ್ಟು ಅದ್ರ ಮೇಲೆ ಒಂದು ಬೆಳ್ಳಿ ತಟ್ಟೆ, ಅದಕ್ಕೆ ಅಕ್ಕಿ ಇಟ್ಟು ಆಮೇಲೆ ದೀಪ ಇಡೋದಲ್ವ. ಸೊ ಹಾಗಾಗಿ ಅಕ್ಕಿ ಹಾಕ್ತಾಯಿದ್ರು. ತಂದುಕೊಡಿ ಅಂದರು. ನಾನೇ ಒಳಗಡೆಯಿಂದ ತಂದುಕೊಟ್ಟು ಆಮೇಲೆ ಅಕ್ಕಿ ಹಾಕಿ ಎಲ್ಲ ಆದಮೇಲೆ ದೀಪನ ಇಟ್ಟರು. ಸ್ಯಾರಿ ಸ್ವಲ್ಪ, ನಮ್ಮದು ದೀಪ ತುಂಬ ಉದ್ದ ಏನಿರಲಿಲ್ಲ, ಬಟ್ ನಮ್ಮ ಮನೆಯಲ್ಲಿ ಇರೋದ್ರಲ್ಲಿ ಎಷ್ಟಿರುತ್ತೆ ಅದರಲ್ಲೇ ಮಾಡಬೇಕು ಅಂತ ನಾವು ಇರೋ ದೀಪಕ್ಕೆ ನೀಟಾಗಿ ಸೀರೆ ಉಡಿಸಿ ದೇವಿ ಮುಖ ಅಲಂಕಾರ ಎಲ್ಲ ಮಾಡಿ ಇಟ್ಟರು. ಆಮೇಲೆ ದೇವಿಗೆ ಅಲಂಕಾರ ಕೂಡ ಪ್ರಾರಂಭ ಮಾಡಿದ್ರು. ದೀಪಕ್ಕೆ ತುಂಬ ಚೆನ್ನಾಗಿ ಮಾಡಿದ್ರು. ಈ ಸರಿ ನಮಗೆ ನೋಡೋಕ್ಕಂತೂ ಫುಲ್ ಅವರಿಗೂ ತುಂಬ ಖುಷಿಯಾಯಿತು. ಏಕೆಂದರೆ ತುಂಬ ಹೂವು ಕೂಡ ಇತ್ತು, ಚೆಂದ ಮಾಡಿ ಅಲಂಕಾರ ಮಾಡಿದ್ರು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನೋಡೋಕ್ಕೆ ಖುಷಿ ಆಗ್ತಿತ್ತು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವರಿಗೆ, ದೀಪಕ್ಕೆ ತುಂಬ ಖುಷಿ ಆಗ್ತಿತ್ತು. ಆಮೇಲೆ ಇನ್ನೂ ಸ್ವಲ್ಪ ಅಕ್ಕಿ ಬೇಕು ಅಂತ ಹೇಳಿದರು ಸ್ವಾಮಿ, ಹಾಗಾಗಿ ತಂದಿಟ್ವಿ.
ಅಂದರೆ ಮುಂದೆ ಕೂಡ ಇನ್ನೂ ಒಂದು ಸ್ಯಾರಿ ಇಟ್ಟು ಪೂಜೆ ಮಾಡ್ತಾರಲ್ಲ ದೀಪದ ಮುಂದೆ, ಅದಕ್ಕೋಸ್ಕರ ಸೊ ಎಲ್ಲ ಚಂದ ಅಲಂಕಾರ ಮಾಡಿದ್ರು. ಖುಷಿ ಆಗ್ತಾಯಿತ್ತು. ಅಂದರೆ ನಾವು ಇದೇ ಫಸ್ಟ್ ವರ್ಷ ಮನೆಯಲ್ಲಿ ದುರ್ಗಾ ದೀಪ ನಮಸ್ಕಾರ ಮಾಡ್ತಿರೋದು. ಆದರೆ ಪ್ರತಿ ವರ್ಷ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆನ ರಾಘವೇಂದ್ರ ಸ್ವಾಮಿ ಅವ್ರ ಹತ್ರನೇ ಮಾಡಿಸ್ತಾ ಇದ್ದಿದ್ದು, ಪ್ರತಿ ವರ್ಷ ಮಾಡಿಕೊಡೋರು. ಬಟ್ ಈ ಸತಿ ಏನೋ ಈ ಸರಿ ದುರ್ಗಾ ಪೂಜೆ ಮಾಡಬೇಕು ಅನ್ನಿಸ್ತು ಮನಸ್ಸಿಗೆ. ಹಾಗಾಗಿ ನಾನು ಚೇತು ಹಾಗೆ ನಮ್ಮ ಮನೆಯವರೆಲ್ಲ ಸೇರಿ ಮಾಡೋಣ ಅಂದ್ಕೊಂಡು ಸ್ವಾಮಿಗೆ ಹೇಳಿದ್ವಿ. ಆಯಿತು ಮಾಡಿಕೊಡ್ತೀವಿ ಅಂತ ಹೇಳಿದರು. ಬಟ್ ಅವರು ಸ್ವಲ್ಪ ಬ್ಯುಸಿ ಇದ್ದರು. ಬೆಳಗ್ಗೆ ಯಾವುದು ದೇವಸ್ಥಾನದಲ್ಲಿ ಕಾರ್ಯಕ್ರಮ ಆಯಿತು. ಹಾಗಾಗಿ ಮತ್ತು ದುರ್ಗಾದೀಪ ನಮಸ್ಕಾರ ಸಂಜೆ ಮಾಡೋದ್ರಿಂದ ಎರಡೂ ಪೂಜೆನೂ ಒಟ್ಟಿಗೆ ಸಂಜೆನೇ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಭಾನುವಾರ ಸಂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ. ದೇವ್ರದ್ದು ಮಂಡಲ ಎಲ್ಲ ಬಿಡಿಸ್ಕೊಂಡು ಹಾಗೆ ದೀಪಕ್ಕೆ ಸ್ಯಾರಿ ಉಡಿಸಿದ್ವಿ ಆಲ್ರೆಡಿ. ಹಾಗೆ ಅದಕ್ಕೆ ಬೆಳ್ಳಿದು ಮುಖವಾಡ ಇತ್ತಲ್ಲ, ಅದಕ್ಕೆ ಚೇತು ಅಲಂಕಾರ ಮಾಡಿದ್ರು. ನಾನು ಸೀರೆ ರೆಡಿ ಮಾಡಿ ಸೀರೆ ಉಡಿಸಿದ್ದೆ. ಸೊ ದೀಪ ಎಲ್ಲ ಮೊದಲೇ ರೆಡಿ ಮಾಡಿದ್ವಿ. ಆ ನಂತರ ಸ್ವಾಮಿಯವ್ರು ಬಂದು ಅದಕ್ಕೆ ಹೂವಿನ ಅಲಂಕಾರ ಎಲ್ಲ ಏನು ಬೇಕೋ ಅವ್ರು ಮಾಡಿದ್ರು. ನಾವು ಗೊತ್ತಿರೋ ಅಷ್ಟು ಸಣ್ಣ ಪುಟ್ಟದ್ದು ನಾವು ಮಾಡಿದ್ವಿ. ಅವ್ರು ಹೇಳ್ಕೊಟ್ಟಿದ್ರು ಫಸ್ಟು ಹೀಗೆ ಮಾಡಬೇಕು ಅಂತ, ಹಾಗಾಗಿ ನಾವು ಮಾಡಿದ್ವಿ. ಆನಂತರ ಅವ್ರು ಬಂದು ಮಂಡಲ ಹಾಕಿ ಅದಕ್ಕೆ ದೀಪಕ್ಕೆ ಮಣೆ ಇಟ್ಟು ಅದ್ರ ಮೇಲೆ ದೀಪ ಇಟ್ಟು ಅದಕ್ಕೆ ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು. ನೋಡೋಕ್ಕಂತೂ ತುಂಬ ಖುಷಿ ಆಗ್ತಿತ್ತು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಹೂವಲ್ಲಿ. ಹಾಗೆ ಇವರು ನಮ್ಮ ಚೇತು ಅವ್ರ ಮಾವ, ಅವರು ಪುರೋಹಿತಿಕೆ ಮಾಡ್ತಾರೆ. ಅವರು ತುಂಬ ಪೂಜೆ ಪುನಸ್ಕಾರಗಳೆಲ್ಲ ಜಾಸ್ತಿ ಮಾಡ್ತವೆ. ಲಾಸ್ಟಿಗೆ ದೀಪ ಇಡಬೇಕಿತ್ತು ಸುತ್ತ. ದೀಪ ನಮಸ್ಕಾರ ಪೂಜೆ ಆಗಿರೋದ್ರಿಂದ ದೀಪ ಒಂದೊಂದು ದೀಪನೂ ಇಡಬೇಕಿತ್ತು. ಸೊ ಸ್ವಾಮಿಯವ್ರು ನನಗೆ ಹೇಳಿದರು ಈ ಥರ ಒಂದೊಂದು ದೀಪ ಇಡಿ ಮಂಡಲ ಸುತ್ತ ಅಂತ. ಹಾಗಾಗಿ ನಾನು ದೀಪ ಇಡೋಕ್ಕೆ ರೆಡಿ ಮಾಡ್ತಾ ಇದ್ದೆ. ಹಾಗೆ ಸ್ವಾಮಿಯವರಿಗೆ ವಸ್ತ್ರ ಕೊಡಬೇಕಿತ್ತು. ಅಂದರೆ ಮಡಿಯಿಂದ ಈ ಪೂಜೆ ಮಾಡಬೇಕು ಅನ್ನೋದ್ರಿಂದ ಸೊ ನಾವು ತಂದಿದ್ದ ವಸ್ತ್ರ ಅವ್ರಿಗೆ ಕೊಟ್ವಿ. ಆನಂತರ ಅದನ್ನು ಧರಿಸ್ಕೊಂಡು ಬಂದು ಅವರು ಪೂಜೆಗೆ ಕುತ್ಕೊಳಕ್ಕೆ. ಸೊ ದೀಪಕ್ಕೊಂದು ಸಾರಿ ಹಾಗೆ ಮುಂದೆ ಒಂದು ಸಾರಿ ಇಟ್ಟು ಪೂಜೆಗೆ ರೆಡಿ ಮಾಡಿಕೊಂಡ್ರು. ಪೂರ್ತಿ ಮಂಡಲ ಎಲ್ಲ ಮಾಡಿ ದೀಪ ಎಲ್ಲ ರೆಡಿ ಮಾಡಿ ಪೂಜೆಗೆ ಸಂಪೂರ್ಣ ತಯಾರಿ ಮಾಡಿನೇ ಪೂಜೆ ಪ್ರಾರಂಭ ಮಾಡಬೇಕಿತ್ತು. ಫಸ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿದ್ರು. ಸೊ ಫಸ್ಟ್ ಅಂದರೆ ಚೇತು ಅವ್ರ ಮಾವ ಕೂಡ ಇದು ಫಸ್ಟೇ ಅವ್ರು ಮಧ್ಯಾಹ್ನನೇ ಬಂದಿದ್ದರು. ಹಾಗಾಗಿ ಅದಕ್ಕೆ ಡೆಕೋರೇಷನ್ನು ಚೇತು ನಾನು ಅವ್ರ ಮಾವ ಎಲ್ಲ ಸೇರ್ಕೊಂಡು ಮಾಡಿದ್ವಿ. ದೀಪ ನಮಸ್ಕಾರದ್ದು ಮಾತ್ರ ಸ್ವಾಮಿಯವರೇ ಬಂದು ಮಾಡಿಕೊಂಡ್ರು. ಇಬ್ಬರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ನನಗೆ ಅದು ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಆಯಿತು ಅಂತ ಖುಷಿಪಟ್ಟರು. ಹಾಗೆ ಸತ್ಯನಾರಾಯಣ ಸ್ವಾಮಿ ಡೆಕೋರೇಷನ್ ಎಲ್ಲ ಆಗಿತ್ತು. ಫಸ್ಟಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಾರಂಭ ಮಾಡಿದ್ರು. ಎರಡು ಕಡೆಯಿಂದ ನಾನು ಚೇತನೆ ಕೊಡಬೇಕಾದ್ರಿಂದ ಫಸ್ಟ್ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕೂರಿಸಿ ಅಲ್ಲಿ ಫಸ್ಟ್ ಪೂಜೆ ಪ್ರಾರಂಭ ಮಾಡಿದ್ರು. ನಾವಿಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗಿಸಿದ ನಂತರ ತಾಯಿ ದುರ್ಗಾ ದೀಪ ನಮಸ್ಕಾರ ಪೂಜೆ ಮಾಡಿದ್ದು. ಸೊ ಫಸ್ಟಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋಕ್ಕೆ ಒಬ್ಬರು ಸ್ವಾಮಿ ಕೂತರು. ಆನಂತರ ದುರ್ಗಾ ಪೂಜೆಗೆ ಒಬ್ಬರು ಕೂತರು. ಅದೇ ಪೂಜೆಗೆಲ್ಲ ರೆಡಿ ಆದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂರಿಸ್ಕೊಂಡ್ರು. ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಾರಂಭ ಮಾಡಿದರು. ಫಸ್ಟ್ ದೇವ್ರದ್ದು ಕಳಶ ಪ್ರತಿಷ್ಠಾಪನೆ ಎಲ್ಲ ಮಾಡಿ ಆನಂತರ ಅಲಂಕಾರ ಎಲ್ಲ ಮುಗಿಸಿ ಆನಂತರ ಕುಂಕುಮ ಫಸ್ಟು ಹೂವಿನಿಂದ ಅರ್ಚನೆ ಎಲ್ಲ ಥರದ ಫಸ್ಟಿಗೆ ಗಣಪತಿ ಅಭಿಷೇಕ ಎಲ್ಲ ಮಾಡಿ ಗಣಪತಿ ಪೂಜೆ ಮಾಡಿ ನಂತರ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಕತೆ ಕೂಡ ಓದಿದ್ರು. ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಸೂರ್ಯ ಚಂದ್ರ ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯಿಂದ ಬಾಳ್ತಾನೆ. ಹೀಗೆ ಲಕ್ಷ್ಮೀ ಸಹಿತನಾದಂತಹ ಸತ್ಯನಾರಾಯಣ ವ್ರತವನ್ನು ಮಾಡಬೇಕು ಎಂಬ ಅಪೇಕ್ಷೆ ಉಂಟಾದಾಗ ಯಾರು ಮಾಡುತ್ತಾರೋ ಅವರಿಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನು ಆ ಭಗವಂತನ ಅನುಗ್ರಹವನ್ನು ಮಾಡ್ತಾನೆ. ವಿಶೇಷವಾಗಿ ಯಾರು ಈ ವ್ರತವನ್ನು ಮಾಡ್ತಾರೆ, ನಿಮ್ಮೆಲ್ಲ ಯಾವ ವರ್ಷವೂ ಹೇಳ್ತೇನೆ, ಸತ್ಯದಿಂದನೇ ಇರಬೇಕು ಅಂತ ಅಲ್ವಾ? ನಿಮಗೆ ಗೊತ್ತುಂಟು, ನೀವು ಹೇಗೂ ಸತ್ಯವಂತರು ನಮಗೂ ಗೊತ್ತುಂಟು. ಒಮ್ಮೊಮ್ಮೆ ಸುಳ್ಳನ್ನು ಹೇಳಬಹುದಾದ ಸಂದರ್ಭ ಬಂದಾಗ ಮಾತ್ರ ನಾವು ಸುಳ್ಳನ್ನು ಹೇಳಬೇಕಂತೆ. ಆದಷ್ಟು ಸತ್ಯದಿಂದ ಇದ್ದಾಗ ಈ ವ್ರತದ ಸಂಪೂರ್ಣ ಫಲ ನಿಮ್ಮ ಕುಟುಂಬಕ್ಕೆ ಸಿಗುತ್ತದೆ ಎಂಬುದು ವೇದವಾಕ್ಯವಾಗಿದೆ. ಹೀಗೆ ಹೇಳುವುದರೊಂದಿಗೆ 2ನೇ ಅಧ್ಯಾಯವು ಸಮಾಪ್ತಿಯಾಗುವುದು. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ದ್ವಿತೀಯೋಧ್ಯಾಯ ದೇವತಾಭ್ಯೋ ನಮಃ.
आवाहित लक्ष्मी समेत सत्यनारायण स्वामी महा नैवेद्यार्थ कदले बलनालिके रत्नगदाम्बूल नैवेद्यं निवेदयामि वडदे ಕೊಟ್ಬಿಡಿ ಒಂದು ತಟ್ಟೆ ವಡದೆ ಇಟ್ಬಿಡಿ नैवेद्यं निवेदयामि मण्डलं विश्वस्य ಹರ ನಮಃ ಪಾರ್ವತಿ ಪತಯೇ ಹರ ಹರ ಇಂದ್ರಾರಮಣ ಗೋವಿಂದ ಮೂರನೇ ಅಧ್ಯಾಯ ಉಲ್ಕಮುಖ ಎಂಬ ರಾಜ ಮತ್ತು ಅವನ ಧರ್ಮಪತ್ನಿ ಭದ್ರಶೀಲಿಗೆ ದೇವರಲ್ಲಿ ಅನನ್ಯ ಭಕ್ತಿ ಇತ್ತು. ದಂಪತಿಗಳು ನದಿ ತೀರದಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡಿದರು. ಆ ಸಮಯದಲ್ಲಿ ಒಬ್ಬ ವರ್ತಕನು ವ್ಯಾಪಾರಕ್ಕೋಸ್ಕರ ಬಂದಿದ್ದನು. ಇವರು ಮಾಡುತ್ತಿರುವ ವ್ರತವನ್ನು ನೋಡಿ ಸಂತೋಷಗೊಂಡ ವರ್ತಕನು ವ್ರತದ ವಿಚಾರವನ್ನು ಮಾಡಿದನು. ದಂಪತಿಗಳು ಪುತ್ರ ಸತ್ಯನಾದ ನಾವು ಸಂತಾನ ಚೆನ್ನಾಗಾಗಬೇಕು, ಗಂಡು ಮಕ್ಕಳು ಹುಟ್ಟಬೇಕು, ಹೆಣ್ಮಕ್ಳು ಹುಟ್ಟಬೇಕು ಅಂತಿದ್ರೆ ಈ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ. ಪುತ್ರ ಸತ್ಯನಾದ ನಾವು ಸಕಲ ಇಷ್ಟಾರ್ಥಗಳನ್ನು ಕೊಡುವ ಸತ್ಯನಾರಾಯಣ ವ್ರತವನ್ನು ಮಾಡುವುದಾಗಿ ನಿಶ್ಚಯವನ್ನು ಮಾಡಿಕೊಂಡಿದ್ದೇವೆ ಎಂದು ಹೇಳುತ್ತಾರೆ. ವರ್ತಕನು ಪ್ರಸಾದವನ್ನು ತೆಗೆದುಕೊಂಡು ಮನೆಗೆ ಹಿಂದಿರುಗಿ ತನ್ನ ಪತ್ನಿಯಾದ ಲೀಲಾವತಿಗೆ ವ್ರತ ಮಹಿಳೆಯನ್ನು ತಿಳಿಸಿ ನಮಗೂ ಸಂತಾನವಾದ ಕಾಲದಲ್ಲಿ ವ್ರತವನ್ನು ಮಾಡುವುದಾಗಿ ಸಂಕಲ್ಪವನ್ನು ಮಾಡಿಕೊಂಡರು. ದೇವರ ಪ್ರಸಾದದಿಂದ ಲೀಲಾವತಿ ಗರ್ಭವತಿಯಾದಳು. ನವಮಾಸವನ್ನು ತುಂಬಿದ ಮೇಲೆ ಪುತ್ರಿಕಾ ರತ್ನವನ್ನು ಪಡೆದಳು. ಮಗುವಿಗೆ ಕಲಾವತಿ ಎಂದು ನಾಮಕರಣ ಮಾಡಿದರು. ಕಲಾವತಿ ದಿನ ದಿನಕ್ಕೆ ವೃತ್ತಿಯನ್ನು ಪಡೆಯುತ್ತಾ ಬಂದಳು. ಲೀಲಾವತಿಯು ವ್ರತ ವಿಚಾರವನ್ನು ತಿಳಿಸಿದಾಗ ವರ್ತಕನು ಇವಳ ಮದುವೆ ಕಾಲದಲ್ಲಿ ಮಾಡೋಣವೆಂದು ಹೇಳಿ ವ್ಯಾಪಾರಕ್ಕಾಗಿ ಹೊರಟು ಹೋದನು. ವ್ಯಾಪಾರವನ್ನು ಮುಗಿಸಿಕೊಂಡು ಬರುವ ಹೊತ್ತಿಗೆ ಕಲಾವತಿಯು ಮದುವೆ ವಯಸ್ಕಳಾಗಿದ್ದಳು. ಕಾಂಚನವೆಂಬ ಪಟ್ಟಣದಿಂದ ಸುಂದರನಾಗಿರುವ ವರನನ್ನು ತಂದು ವೈಭವದಿಂದ ವಿವಾಹವನ್ನು ಮಾಡಿದರು. ವಿವಾಹ ಕಾಲದಲ್ಲಿಯೂ ಸಹ ವ್ರತವನ್ನು ಮಾಡಲಿಲ್ಲ. ವ್ರತವನ್ನು ಮರೆತು ವ್ಯಾಪಾರಕ್ಕಾಗಿ ವರ್ತಕನು ಅಳಿಯರನ್ನೇ ಹೊರಟನು. ಇದರಿಂದ ಶ್ರೀಮನ್ನಾರಾಯಣನಿಗೆ ಕ್ರೋಧ ಉಂಟಾಯಿತು. ವರ್ತಕನು ವ್ಯಾಪಾರಕ್ಕಾಗಿ ರತ್ನಸಾರವೆಂಬ ಪಟ್ಟಣವನ್ನು ತಲುಪಿ ವ್ಯಾಪಾರವನ್ನು ಮಾಡುತ್ತಿದ್ದನು. ಒಂದು ದಿನ ಕಳ್ಳರು ಆ ಊರಿನ ರಾಜನಾದ ಚಂದ್ರಕೇತು ಎಂಬ ಮಹಾರಾಜನ ರಾಜದ್ರವ್ಯವನ್ನು ಅಪಹರಿಸಿ ವರ್ತಕನು ವ್ಯಾಪಾರ ಮಾಡುತ್ತಿರುವ ಜಾಗದಲ್ಲಿ ಬಿಟ್ಟು ಕಣ್ಣಿಗೆ ಕಾಣದಂತೆ ಓಡಿ ಹೋದರು. ರಾಜದೂತರು ವರ್ತಕರನ್ನು ನೋಡಿ ಇವರೇ ಚೋರರೆಂದು ಭಾವಿಸಿ ಕಾರಾಗೃಹದಲ್ಲಿ ಇರಿಸಿದರು. ಮನೆಯಲ್ಲಿ ಕಳ್ಳರು ದ್ರವ್ಯವೆಲ್ಲವನ್ನು ಅಪಹರಿಸಿದರು. ವರ್ತಕರ ಭಾರ್ಯರು ಆಹಾರಕ್ಕಾಗಿ ಮನೆ ಮನೆಗಳನ್ನು ಸುತ್ತುತ್ತಿದ್ದರು. ಒಂದು ದಿನ ಕಲಾವತಿಯು ಸತ್ಯನಾರಾಯಣ ವ್ರತ ಮಾಡುತ್ತಿದ್ದ ಮನೆಯನ್ನು ತಲುಪಿ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ಬಂದು ತಾಯಿಗೆ ವಿಚಾರವನ್ನು ತಿಳಿಸಿದಳು. ಹಾಗೆಯೇ ಅವರು ವ್ರತವನ್ನು ಆಚರಿಸಿದರು. ವ್ರತವನ್ನು ಮಾಡಿದ್ದರಿಂದ ರಾಜನ ಕನಸಿನಲ್ಲಿ ಸ್ವಾಮಿಯು ಕಾಣಿಸಿಕೊಂಡು ಕಾರಾಗೃಹದಲ್ಲಿ ಇರುವ ವರ್ತಕರು ಕಳ್ಳರೆಲ್ಲವೆಂದು ತಿಳಿದು ಬಂತು. ಕೂಡಲೇ ಅವರುಗಳನ್ನು ಬಿಡುಗಡೆ ಮಾಡಿ ಹೆಚ್ಚಿನ ಧನವನ್ನು ಕೊಟ್ಟು ಕೊಡುವಿದ ಎಂಬಲ್ಲಿಗೆ ಮೂರನೇ ಅಧ್ಯಾಯವು ಸಮಾಪ್ತಿಯಾಗುವುದು. ಓಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿತ ಜೇವಾಸಿಷ್ಠಾಯ ನಮೋ ನಮಃ. ಕದಲೇ ಬಲನಾಲಿಕೆ ಕಥಾಮೂಲ ನೈವೇದ್ಯಂ ನಿರೀಕ್ಷಸ್ವ ಶಂಕಾಚಕ್ರಗರ ಪ್ರಣಮಸಿ ಪ್ರಾಣಾಯ ಪಾನಾಯ ವ್ಯಾನಾಯ ಉದಾನ ಸಮಾನ ದೇವೇಭ್ಯ ಸ್ವಾಹ. ಓಂ ಯೋಗೇ ಫಲಸಮಾಯುಕ್ತಂ ನಾಗವಲ್ಯದುರೈತಂ ಪೂರ್ಣಕರ್ಪೂರ ಸಂಯುಕ್ತಂ ಕಥಾಮೂಲ ನೈವೇದ್ಯಂ ನಿವೇದಯಾಮಿ ಮಂಡಲಂ ವಿಸ್ಮೃತ್ಯ ಅಥ ಚತುರ್ಥಾಧ್ಯಾಯಃ. ಪಾರ್ವತಿ ಪತಯೇ ಹರ ಹರ ಇಂದ್ರಾರಮಣ ಗೋವಿಂದ ಎಲ್ಲ ಹೇಳಿ. ಈಗ ನಾಲ್ಕನೇ ಅಧ್ಯಾಯ. ಕಷ್ಟ ಬಂದರೂ ಕೂಡ ವರ್ತಕರಿಗೆ ವ್ರತದ ಬಗ್ಗೆ ತಿಳುವಳಿಕೆಯಾಗಲಿಲ್ಲ. ಆದರೂ ಸ್ವಾಮಿಯು ಸನ್ಯಾಸಿ ವೇಷಧಾರಿಯಾಗಿ ಬಂದು ದೋಣಿಯಲ್ಲಿ ಏರಿದೆ ಎಂದು ಕೇಳಿದನು. ಸನ್ಯಾಸಿಯು ನಮ್ಮ ಹಣವನ್ನು ಅಪಹರಿಸಬಹುದು ಎಂದು ಯೋಚಿಸಿ ದೋಣಿಯಲ್ಲಿ ಎಲೆ ಬಳ್ಳಿಗಳು ಇರುವುದು ಎಂದು ವರ್ತಕನು ಸುಳ್ಳು ಹೇಳಿದರು. ಸ್ವಾಮಿಯು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದನು. ವರ್ತಕನು ವ್ಯಕ್ತಿ ಗರ್ಭಗಳನ್ನು ಮುಗಿಸಿಕೊಂಡು ಪುನಃ ಹಣವನ್ನು ನೋಡಿದಾಗ ಅದರಲ್ಲಿ ಎಲೆ ಬಳ್ಳಿಗಳು ಇರುವುದನ್ನು ಕಂಡು ದುಃಖಿಸಿದನು. ಅವರು ಮತ್ತೆ ಹೋಗಿ ಸನ್ಯಾಸಿಗೆ ಶರಣಾಗತರಾಗಿ ತಮ್ಮ ತಪ್ಪನ್ನು ಒಪ್ಪಿಕೊಂಡರು. ಸನ್ಯಾಸಿಯು ನೀವು ನನ್ನನ್ನೇ ಪೂಜೆ ಮಾಡದೆ ಮತ್ತರಾಗಿದ್ದೀರಿ ಎಂದು ಹೇಳಿ ತನ್ನ ನಿಜ ಸ್ವರೂಪವನ್ನು ತೋರಿಸಿ ಅದೃಶ್ಯರಾದರು. ನಂತರ ವರ್ತಕರು ಮನೆಗೆ ಬಂದು ತನ್ನ ಸತಿ ಪತಿಯರೊಡನೆ ಅದೃಷ್ಟಶಾಲಿಯಿಂದ ವ್ರತವನ್ನು ಆಚರಿಸಿದರು. ಆ ವ್ರತದಿಂದ ಸಂತೃಪ್ತರಾದಂತಹ ಸ್ವಾಮಿಯು ಅವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಿದ ಎಂಬಲ್ಲಿಗೆ ಚತುರ್ಥೋಧ್ಯಾಯು ಸಮಾಪ್ತವಾಗುವುದು. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿತ ದೇವಾಸಿಷ್ಠಾಯ ನಮೋ ನಮಃ. ಚತುರ್ಥೋಧ್ಯಾಯ आवाज श्री लक्ष्मी समर्थ सत्यनारायण स्वामी नैवेद्यात्मे कालिके रात्मकदामोद नैवेद्यं निवेदयामि शंकाचक्रा सर्वदेवता सर्वदेव शदेव देवमति कृतमतमति प्राणाय स्वाहा उदानाय समाना देवेभ्यः स्वाहा. ओम
ಪೂರ್ವದಲ್ಲಿ ಅಂಗಧ್ವಜನೆಂಬ ರಾಜನು ಬೇಟೆಗೆ ಹೊರಟನು. ಬೇಟೆಯಲ್ಲಿ ಆಯಾಸಗೊಂಡ ರಾಜನು ಒಂದು ವಟವೃಕ್ಷದ ಕೆಳಗೆ ಕುಳಿತನು. ಅಲ್ಲಿ ಎಲ್ಲರೂ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಾ ಇದ್ದರು. ರಾಜನು ಪೂಜೆ ಜಾಗಕ್ಕೆ ಹೋಗಲಿಲ್ಲ ಮತ್ತು ಗೊಲ್ಲರು ತಂದುಕೊಟ್ಟ ಪ್ರಸಾದವನ್ನು ಭಕ್ಷಣೆಯೂ ಮಾಡಲಿಲ್ಲ. ಆಗ ಸ್ವಾಮಿಜಿಗೆ ಕೋಪ ಬಂದು ರಾಜನಿಗೆ ತನ್ನ ಮಕ್ಕಳು ಮೃತರಾದರಂತೆ ಐಶ್ವರ್ಯ ನಾಶವಾಯಿತೆಂಬ ಸುದ್ದಿ ಬಂದಿತು. ಪ್ರಸಾದವನ್ನು ತಿರಸ್ಕಾರ ಮಾಡಿದ್ದಕ್ಕೆ ಹೀಗಾಯಿತೆಂದು ಪಶ್ಚಾತ್ತಾಪಪಟ್ಟ ರಾಜನು ಪುನಃ ವಟವೃಕ್ಷದ ಬಳಿ ಬಂದು ಗೊಲ್ಲರಿಂದ ಒಡಗೂಡಿ ಸಂತೋಷದಿಂದ ವ್ರತವನ್ನು ಆಚರಿಸಿದನು. ವ್ರತವನ್ನು ಮಾಡಿದ್ದರಿಂದ ಐಶ್ವರ್ಯ ಮತ್ತು ಮಕ್ಕಳನ್ನು ಪಡೆದು ನಿರಂತರವಾಗಿ ದೇವರನ್ನು ಆರಾಧನೆಯನ್ನು ಮಾಡುತ್ತಾ ಸಂತಸದಿಂದ ಮಾಡಿದನು. ಶ್ರೀ ಸತ್ಯನಾರಾಯಣ ಪ್ರಸಾದವನ್ನು ಸ್ವೀಕಾರ ಮಾಡಿದವರಿಗೆ, ವ್ರತವನ್ನು ಆಚರಿಸಿದವರಿಗೆ, ಕಥೆಯನ್ನು ಶ್ರವಣ ಮಾಡಿದವರಿಗೆ ಆಯಸ್ಸು, ಆರೋಗ್ಯ, ಇಷ್ಟಾರ್ಥಗಳು ದೊರಕಿ ದುಃಖವು ಪರಿಹಾರವಾಗುತ್ತದೆ. ಏಕೆಂತ ಹೇಳಿದ್ರೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಬೇಕಾದ್ರೆ ಅವನು ನಿಮ್ಮಲ್ಲಿ ಯಾವ ಜಾತಿ ಅಂತ ಕೇಳೋದಿಲ್ಲ, ನೀವು ಬಡವರು ಶ್ರೀಮಂತರು ಅಂತ ಅವನು ಕೇಳೋದಿಲ್ಲ. ಹಾಗಾಗಿ ಎಲ್ಲರೂ ಸಹ ವ್ರತವನ್ನು ಮಾಡಬಹುದು ಅಂತ. ಇನ್ನು ಪ್ರಸಾದ ಭಕ್ಷಣೆಯನ್ನು ಮಾಡಬೇಕು ಅಂತ ಅಲ್ಲಿ ದಂಪತಿಗಳೆಲ್ಲ ಬರ್ತಾರೆ, ಒಂದು ಹಳಗಿನಿಂದ ಇಳಿತಾರೆ. ಅವ್ರ ಮಗಳು ಯಾರೋ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಇವನು ಬಂದು ಹೇಳಿದ ನಿಮ್ಮ ಗಂಡ ಬಂದ ಅಂತ ತಕ್ಷಣ ಪ್ರಸಾದವನ್ನು ತಿರಸ್ಕಾರ ಮಾಡಿ ಬಂದಾಗ ಅಡಿಗೆ ಮುಳುಗಿ ಹೋಗುತ್ತಂತೆ ಅವಳು. ಆವಾಗ ಪುನಃ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಿದಾಗ ಪುನಃ ದೇವರ ಪ್ರತ್ಯಕ್ಷರಾಗಿ ಅವರ ದಾಂಪತ್ಯ ಜೀವನ ಒಂದು ಸುಖವಾಗಿರುತ್ತದೆ ಅಂತ. ಮತ್ತೆ ಹರಕೆಯನ್ನು ಹೇಳ್ಕೊಂಡಿರ್ತಾರೆ, ಮಗುವಾಗಿ ನಾನು ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿಬಿಡ್ತೇನೆ ಅಂತ. ಆದ್ರೆ ಮಗುವಾಗಿ, ಮಕ್ಕಳಾಗಿ, ಅವಳ ಮಕ್ಕಳಾದ್ರೂ ಅವ್ರು ಮಾಡಿರೋದಿಲ್ಲ. ಹಾಗಾಗಿ ಯಾರು ಸಹ ಈ ಹರಕೆಯನ್ನು ಹೇಳ್ಕೊಂಡಿರ್ತಾರೆ 12 ವರ್ಷದ ಒಳಗೆ ಸಹ ಈ ವ್ರತವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಈ ಕಲಿಯುಗದಲ್ಲಿ ವಿಶೇಷವಾದ ಫಲವನ್ನು ಕೊಡುವವನು ಲಕ್ಷ್ಮೀ ಸಹಿತರಾದಂತಹ ಸತ್ಯನಾರಾಯಣ ಸ್ವಾಮಿ ಎಂದು ಹೇಳಿದಲ್ಲಿಗೆ ಪಂಚಮೋಧ್ಯಾಯವು ಕೊನೆಗೊಳ್ಳುವುದು. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುರೇ ನಮೋ ವೈ ಬ್ರಹ್ಮದೇವಾದುಷ್ಟಾಯ ನಮೋ ನಮಃ. यो देवलविदास्माकं धियो जन्मादिगोचरे प्रेरयेत सद्वर्गादत्वरण्योपास्महे. आवाज लक्ष्मी समय सत्यनारायण स्वामी हेनो 2 बार नहीं रखे. ओम नैवेद्यार्धगदरी फलद्वयक्रमगदामूल नैवेद्यं निरीक्षस्व. शंका चक्रासुरवे धेनो तारक्षातं जलद्यावरक्षाधेनो श्यामती कृत्वा हम तोषो प्राणाय पानाय व्यानाय मुदानाय समानाय सविधेभ्यस्व. भाणरावण चिंदेशान देव गिरडार्या महादेवयुक्तं भागवतादुलेतं चूर्णकर्पूर संयुक्तं ताम्बूलं प्रतिगृह्यतां क्रमगदामूल नैवेद्यं निवेदयामि. मंडलं विश्वरूपिणे चिन्महेन महाज्ञानदातृते यरूपा धर्मगर्भा विश्वरूपाय गणसुंदरीसात्मिका सुप्ता प्राज्ञात्मिका तुर्या चाचा कोलन मारो रूपता गोपरे गोविंदरूपिणे संहारणे रूपाय पंचकृत्यपराय पार्वमंडल मध्यस्थापये नमारिणे पद्मासना भगवती मत्तरा सहोदरे उन्मेषविशोत्पन्नापन्न भवत्कारी रीमती हृद्या हेयो मादेयवर्जिता राजराजार्चितराज्ञे राजराजलोचना रंजनेर्मयारस्य रज्जं जिनमेकिना रमाराघेन्द्रवदनादिनो वरदप्रिया राक्षकरी राजदोधेरमारमणमपटा काम्या समानारूपाकदम्बकसमप्रिया कल्याणेरिकदेकन्दागरुणारसागरा कलावती कलालापासादाकादम्बरप्रिया वरदावामनयनामार्णे नमःपुरा विश्वादेकामि विद्या विद्याजलनिवासने विधात्रीवे जनने विष्णुमानयासने क्षेत्रस्वरूप क्षेत्रस्य क्षेत्रे दर्दमानये क्षयर्दिवि धर्मक्ता क्षेत्रमानवर्तिना विजयाय लावण्यावन्तर्वजनमस्सदा वाग्भादेहि वामके शिवन्यमण्डलमासे भक्ति मत्कल्पलिका पशुपाशा विमोचने संबधादेश शान्नस्तानरुद्रिका तापत्रया वृन्दप्ता समल्लादनचन्द्रिका सुरमेतापसाराध्यतमोपः विदुश्चेतनादक्षदितरे कसरोपिणे स्वात्मानन्दाल निर्मोता ब्रह्माद्यावतते पराप्रत्यक्षिते रूपाक्षितेता मध्यमावैरूपारुत्तमानसंसिका कामेश्वरप्राणानि विपज्या कामपूजा शृङ्गारसंपूर्णजया जातिस्था वड्यानपीठदले यागन्तमण्डलमाश्रय रहो यायक्रमाराध्यात्मकर्तृ सत्याप्रसादिनी विश्वसादिने शान्तिवर्षिता षडङ्गदेवतायुक्ता षड्गुण्या परिपूरिताः नित्यलीलानिरुपरानिर्भाणा सुखदायिने नित्यषोडशिका रूपा श्रीकण्ठदशरीणे प्रभावती प्रभावोपा वृद्धा परमेश्वरे मूलाप्रकृतिराव्यक्ताव्यक्तस्वरूपिणे व्यापिनीविधाचाराविद्याविद्यस्वरूपिणे महाकालेश्वरे नगरनादिगमने भक्तः शिवदूतेषु महाराध्या शिवमूर्तेषु विलङ्किरे शिवप्रिया शिवपराशिष्टेषा शिष्टमोदिरा अप्रमेया सुप्रकाशा मनोवाचमोदिरा चिच्चेतेनादरारोपा जनशक्ति जनात्मिका
ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ಮನೆಯೆಂಬ ಮಂಟಪ ಬೆಳಗಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಗಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಶಾಂತಿ ರೂಪೇಣ ಸಂಸ್ಥಿತ ಒಂದು ನಿಮಿಷ ಪೂಜೆಯ ಕೊನೆ ಭಾಗದಲ್ಲಿ ಬಂದಿದ್ದೇವೆ. ಭಗವಂತ ಏನ್ ಹೇಳ್ತಾನೆ ಅಂದ್ರೆ ಅರಣ್ಯಾಶ್ಚಿಂತಯಂತೋಮಾಹಿ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಹಮ್ಯಂ ಅಂತ ಹೇಳಿದಾನೆ. ಅಂದ್ರೆ ಶ್ರದ್ಧೆಯಿಂದ ಯಾರು ಪೂಜೆಯನ್ನು ಮಾಡ್ತಾರೆ ಅವರಿಗೆ ಮಾತ್ರ ಭಗವಂತ ಅರಿತಾನಂತೆ. ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ನೀವು ಪೂಜೆಯನ್ನು ಮಾಡಿದ್ದೀರಿ, ನಿಮಗೆ ಭಗವಂತ ಸಂಪೂರ್ಣವಾದ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ. ಆಯ್ತಾ? ಹಾಗೆ ಒಳ್ಳೆದಾಗಿ 10 ನಮಸ್ಕಾರ ಮಾಡಿಸೋಣ. ಇಲ್ಲೇ ಬರಕ್ ಆಗಲ್ಲ ಧರಣಾಚಾರ್ಯ, ಅವ್ರು ಒದಿತಾರೆ, ಬೇಡ, ಅದು ಮತ್ತು ಅಪರಾಧ. ಹೋದ್ರೆ ಮಂಡಿಯವರು ಕುತ್ಕೊಳ್ಳಿ, ನೀವಿಲ್ಲೇ ನಿಮ್ಮ ಹೆಂಡತಿ ಅಲ್ಲೇ. ಸರ್ವಸ್ಯ ಬುದ್ಧಿ ರೂಪೇಣ ಜನಸ್ಯ ಸಂಸ್ಥಿತೆ ಸ್ವರ್ಗಾಪುರಕಿದೆ ದೇವಿ ನಾರಾಯಣಿ ನಮೋಸ್ತುತೆ ಭೋ ಪಂಚದುರ್ಗೆ ಆಪದಂ ಮೇ ನಾಶಯ ನಾಶಯ ಸಂಪದಂ ಮೇ ಪ್ರಾಪಯ ಪ್ರಾಪಯ ಸಕಲ ಮನೋರಥಾಂ ಸಾಧಯ ಸಾಧಯ ಜಯ ದುರ್ಗಾಯೈ ನಮಃ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ನಮಸ್ಕಾರಾಂ ಸಮರ್ಪಯಾಮಿ. ಕಾಷ್ಟಾದಿ ರೂಪೇಣ ಪರಿಟ್ಟಾಹ ಪ್ರದಾಯಿನಿ ವಿಶ್ವಸ್ವಪರದೇ ಶಕ್ತಿ ನಾರಾಯಣಿ ನಮೋಸ್ತುತೆ ಭೋ ಪಂಚದುರ್ಗಾ ಆಪದಂ ಮೇ ನಾಶಯ ನಾಶಯ ಸಂಪದಂ ಮೇ ಪ್ರಾಪಯ ಪ್ರಾಪಯ ಸಕಲ ಮನೋರಥ ಸಾಧಯ ಸಾಧಯ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ನಮಸ್ಕಾರಾಂ ಸಮರ್ಪಯಾಮಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಭೋ ಪಂಚದುರ್ಗಾ ಆಪದಂ ಮೇ ನಾಶಯ ನಾಶಯ ಸಂಪದಂ ಮೇ ಪ್ರಾಪಯ ಪ್ರಾಪಯ ಸಕಲ ಮನೋರಥಾನ್ ಸಾಧಯ ಸಾಧಯ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ ಭೋ ಪಂಚದುರ್ಗಾ ಆಪದಂ ಮೇ ನಾಶಯ ನಾಶಯ ಸಂಪದಂ ಮೇ ಪ್ರಾಪಯ ಪ್ರಾಪಯ ಸಕಲ ಮನೋರಥಾನ್ ಸಾಧಯ ಸಾಧಯ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ನಮಸ್ಕಾರಾನ್ ಸಮರ್ಪಯಾಮಿ. ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಭೋ ಪಂಚದುರ್ಗಾ ಆಪದಂ ಮೇ ನಾಶಯ ನಾಶಯ ಸಂಪದಂ ಮೇ ಪ್ರಾಪಯ ಪ್ರಾಪಯ ಸಕಲ ಮನೋರಥಾನ್ ಸಾಧಯ ಸಾಧಯ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ನಮಸ್ಕಾರಾಂ ಸಮರ್ಪಯಾಮಿ. ಹಂಸಯುಕ್ತ ವಿಮಾನಸ್ಥೆ ಬ್ರಹ್ಮಾಣಿ ರೂಪಧಾರಿಣಿ ಕೌಶಾಂ ಭಕ್ಷರಿಕೆ ದೇವಿ ನಾರಾಯಣಿ ನಮೋಸ್ತುತೆ ಜಯ ಆಪದಂ ಮೇ ನಾಶಯ ನಾಶಯ ಸಂಪದಂ ಮೇ ಪ್ರಾಪಯ ಪ್ರಾಪಯ ಸಕಲ ಮನೋರಥಾನ್ ಸಾಧಯ ಸಾಧಯ ಜಯ ದುರ್ಗಾಯೈ ನಮಃ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ನಮಸ್ಕಾರಾಂ ಸಮರ್ಪಯಾಮಿ. ಮಹಾವೃಷಭವಾಹಿನಿ ಮಾಹೇಶ್ವರಿ ಸ್ವರೂಪೇಣ ನಾರಾಯಣಿ ನಮೋಸ್ತುತೆ ಭೋ ಪಂಚದುರ್ಗೆ ಆಪದಂ ಮೇ ನಾಶಯ ನಾಶಯ ಸಂಪದಂ ಮೇ ಪ್ರಾಪಯ ಪ್ರಾಪಯ ಸಕಲ ಮನೋರಥ ಸಾಧಯ ಸಾಧಯ ಪಂಚದುರ್ಗಾಯ ನಮಸ್ಕರೋಮಿ. ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಮಯೂರ ಕುಕ್ಕುಡ ವೃತೆ ಮಹಾಶಕ್ತಿ ಧರೇನಗೆ ಕೌಮಾರಿ ರೂಪ ಸಂಸ್ಥಾನೆ ನಾರಾಯಣಿ ನಮೋಸ್ತುತೆ ಭೋ ಪಂಚದುರ್ಗೆ ಆಪದಂ ಮೇ ನಾಶಯ ನಾಶಯ ಸಂಪದಂ ಮೇ ಪ್ರಾಪಯ ಪ್ರಾಪಯ ಸಕಲ ಮನೋವ್ರತ ಸಾಧಯ
जय दुर्गे नमस्कारान् समर्पयामि किरीटिनि महावज्रे सहस्रनयनोज्ज्वले रुद्रप्राणहरे चैन्द्री नारायणि नमोस्तुते भो पंचदुर्गे आपदं मे नाशय संबलं मे प्रापय सकल मनोरथ साधय दुर्गा परमेश्वर जय दुर्गे नमस्कारान् समर्पयामि परमेश्वरी महाप्रभुष्कारान् समर्पयामि ಬತ್ತಿನೆಲ್ಲ ಒಟ್ಟು ಮಾಡ್ಬೇಕು ಅಂತ ಹೇಳ್ತಾರೆ ಆಯ್ತಾ 5 ಬತ್ತಿನ ಕೂಡಿಸ್ಬೇಕಂತ ಹೇಳ್ತಾರೆ ಕೊಡ್ಲೆ ಈಗ ಕೊಡಿ ಕುತ್ಕೊಂಡು ಕೊಡಿ ಹಿಡ್ಕೊಳ್ಳಿ ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ನಿವಾಸೋ ಅಂತ ಬಿಟ್ಬಿಡುವನ್ನ ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ನಿವಾಸೋ ಹೂವನ್ ಕೊಡಿ ಅನಂತ ಹೂ ಫಸ್ಟ್ ಕೊಡಿ ಅನಂತ ಲಕ್ಷ್ಮೀ ಮತಶಾಂತಿ ಕೊಡಿ ಸಮಯ ಭೂದಾಸಾಂಗದ ಬಲ ಸಿದ್ಧಿರಸ್ತೋ ಅಲ್ಲಿ ಹೋಗಿ ಆಮೇಲೆ ನಮಸ್ಕಾರ ಮತ್ತೆ ದಕ್ಷಿಣ ಕೊನೆಗೆ ಇಲ್ಲಿಗೆ ಬಂದ್ಬಿಟ್ರೆ ಸರಿ ಆಯ್ತಾ ಓಂ ಧಾತವೇ ಏತವೇ ಸುನವಾಮಸೇ ಮುಹೂರ್ತಾತಿ ಯಥೋನಿದಹಾತವೇದಾಹ ಸದಾ ಪರುಷದತಿ ದರ್ಭಾಣಿ ವಿಶ್ವಾನಾವೇ ವಸಿಂಗಂ ದುರಿತಾತಿಗ್ನಿಃ ಓಂ ರತ್ನೋಷಕಮೀಡ್ಯೋ ಅದ್ವರೇಜ ಸದಾಶಹೋ ಚಾನವ್ಯ ಚ ಸಸ್ಯೇ ಸ್ವಾಂಚ ಆಗ್ನೇ ತನವಂ ವಿಪ್ರಯಸ್ವಾಸ್ಮಭ್ಯಂ ಚ ಸೌಭಗಮಾಯುಜಸ್ವ ಯಾಂ ತದೇವ ಗಣಾಃ ಸರ್ವೇ ಪೂಜಾಮಾದಾಯ ಪಾರ್ಥಿವ ಇಷ್ಟಕಾಂ ಯಾತಸಿದ್ಧ್ಯರ್ಥಂ ಪುನರಾಗಮನಾಯ ಚ ಆವಾಯಿತ ದೇವತಾಭ್ಯೋ ನಮಃ ಯಥಾ ಯಥಾ ಸ್ಥಾನಂ ಉದ್ಭಾಸಯಾಮಿ ಕ್ಷೇಮಾಯ ಪುನರಾಗಮನಾಯ ಚ ಹಿಂಗೆ ಹೋಗ್ಬೇಕಲ್ಲ ಹೀಗೆ ಹೋಗ್ಬಿಡಿ ನಿಮ್ ಕೆಲಸ ಮುಗಿತಾ ಪೂಜೆ ಕೆಲಸ ಇನ್ನು ನೀವು ಭಟ್ರಿಗೆ ದಕ್ಷಿಣೆ ಕೊಟ್ಟ ಊಟ ಎಲ್ಲ ಬಂದವ್ರ ನಿಮಿಷ ಊಟ ಗೀಟ ಮಾಡುವಂಥದ್ದು ಈಗ ಸಪಾದ ಕೊಡಿ ಅದು ಯಾರಿಗಪ್ಪ ಸಪಾದ